ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ನಮ್ಮ ತಾಲೂಕಿನ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಇವ್ರ ನೇತೃತ್ವದಲ್ಲಿ ಚುನಾವಣೆ ಮುಂಚೆನೆ ನಾವು ನಮ್ಮ ಸರ್ಕಾರ ಬಂದರೆ ಈ ಪಂಚ ಗ್ಯಾರಂಟಿ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ವಿ. ನಮ್ಮ ನಾಯಕರು ಸದಾ ಮನೆಗೆ ಬಂದು ನೀವು ಆಶ್ವಾಸನೆ ಕೊಟ್ಟಿದ್ದು. ಕೆಲವರು ನಂಬಲಿಲ್ಲ, ಏನಿವ್ರು ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಹಿಂಗೆ ಹೇಳ್ತಾರೆ ಮಾಡ್ತಾರೋ ಇಲ್ಲ ಒಂದು ಅನುಮಾನ ಇತ್ತು. ಬಂದು 1 ವರ್ಷಕ್ಕೆ ಇದನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು. ಇವತ್ತು ಎಲ್ಲರೂ ನೀವು ಇದನ್ನು ಉಪಯೋಗ ಪಟ್ಕೊತಾ ಇದ್ದೀರಿ. ಅದನ್ನು ಸರ್ಕಾರದಲ್ಲಿ ನಮ್ಮ ಬಜೆಟ್ನಲ್ಲಿ ಸುಮಾರು ಸಾವಿರಾರು ಕೋಟಿ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಮೀಸಲಿಟ್ಟಿದ್ದಾಗ ನಾವು ಬರೀ ತಾಲೂಕ್ ಪಂಚಾಯತಿಯಲ್ಲಿ ಒಂದು ಸಭೆಗಳು ಮಾಡ್ತಾ ಇದ್ವಿ. ಆ ಸಭೆಗಳು ಮಾಡ್ತಾ ಇದ್ದಾಗ 92-91% ಇತ್ತು. ಇನ್ನೂ ಪರ್ಸೆಂಟೇಜ್ ಕಡಿಮೆ ಬಾಕಿ ಇದ್ದ ಕಾರಣ ನಾವು ಆಗ ಒಂದು ಪದ್ಧತಿ ಪರಿಶೀಲನಾ ಸಭೆ ಅಂತ ಮಾಡಿದ್ರು. ಅದಕ್ಕೆ ನಮ್ಮ ಶಾಸಕರು ಬಂದರು. ಅವತ್ತೊಂದು ಆದೇಶ ಮಾಡಿದರು, ನೀವು ಏನು ಸರ್ಕಾರದಿಂದ ಸೌಲಭ್ಯಗಳು ಬರ್ತವೆ ಪ್ರತಿಯೊಬ್ಬ ಕಟ್ಟೆ ವ್ಯಕ್ತಿಗೂ ಪ್ರತಿಯೊಬ್ಬ ಫಲಾನುಭವಿಗೂ ಅರ್ಹ ಫಲಾನುಭವಿಗೂ ತಲುಪಿಸೋದು ಒಂದು ಕರ್ತವ್ಯ ನಮ್ಮದು. ಏನು ಈ ಅನುಷ್ಠಾನದ ಒಂದು ಸಮಿತಿ ಮಾಡಿದ್ದಾರೆ, ಅದಕ್ಕೆ ನನ್ನ ಅಧ್ಯಕ್ಷರು ಮಾಡಿದ್ದಾರೆ. ಅದನ್ನು ನಿಮ್ಗೆ ಏನು ಸರ್ಕಾರದಿಂದ ಬರ್ತದೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ, ನಾವು ಜನಗಳ ಬಳಿಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಪಂಚಾಯತಿಗೂ ಹೋಗಿ ನಾವು ಕುಂದುಕೊರ್ತೀವಿ ಅಂತ ತಿಳ್ಕೊಂಡು ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಬೇಕು. ಅಧಿಕಾರಿಗಳ ಜೊತೆಲಿ ಬಂದಿದ್ದೀವಿ ನಾವು ಆ ಡಿಪಾರ್ಟ್ಮೆಂಟ್. ಇವತ್ತು ಗೃಹಜ್ಯೋತಿ ನಮ್ಮ ಬೆಸ್ಕಾಂ ಅವ್ರು ಬರಬೇಕಾಯಿತು, ಕಾರಣಾಂತರಗಳಿಂದ ಬಂದಿಲ್ಲ. ಅದ್ರ ಬಗ್ಗೆ ಏನಾದರೂ ಇದ್ದರೆ ನೀವು PDO ಕಂಪ್ಲೇಂಟ್ ಮಾಡಿರಿ, ನಾವು ಮಾಡ್ತೀವಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮ ಅದೇ ರೀತಿ ನಮ್ಮ ಶಿವನಾಪುರ ಪಂಚಾಯತಿಯಲ್ಲಿ ನಮ್ಮ ಮಂಜುಳಮ್ಮನವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಕೈಗೊಂಡು ನೀವು ಇವತ್ತು ನಿಮ್ಮ ಕುಂದುಕೊರತೆಗಳನ್ನ ತಿಳಿಸಿದಿರಿ. ನಮ್ಮ ಅಧಿಕಾರಿಗಳು ಬಹಳ ಶ್ರಮಪಟ್ಟು ಇದನ್ನ ಅನುಷ್ಠಾನಗೊಳಿಸಬೇಕಂತ ತುಂಬಾ ಶ್ರಮಪಟ್ಟು ಪ್ರತಿಯೊಬ್ಬ ಅಧಿಕಾರಿನೂ ಸಂಬಂಧಪಟ್ಟಿಲ್ಲ ಅಂತ ಅಭ್ಯರ್ಥಿಗಳಿಗೆ ನಮ್ಮ ಸರ್ಕಾರ 3,000 ನಿರುದ್ಯೋಗ ಭತ್ಯೆಯನ್ನು ನಮ್ಮ ಸರ್ಕಾರ ನೀಡ್ತಾ ಇದೆ. ಈ ನಿರುದ್ಯೋಗ ಭತ್ಯೆಯನ್ನು ಪ್ರತಿ 24 ತಿಂಗಳ 2 ವರ್ಷ ಈ ಒಂದು ನಿರುದ್ಯೋಗ ಭತ್ಯೆ ನೀಡ್ತಾ ಇದೆ. ಈ ಒಂದು ನಿರುದ್ಯೋಗ ಭತ್ಯೆ ಪಡ್ಕೊಬೇಕಂತಂದ್ರೆ ಎಲ್ಲರೂ ಸಹ ನಮ್ಮ ಆನ್ಲೈನ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ನಮ್ಮ ಒಂದು ಲಾಗಿನ್ ಬರುತ್ತೆ, ನಮ್ಮ ಕೌಶಲಾಭಿವೃದ್ಧಿ ಮತ್ತೆ ಎಂಪ್ಲಾಯ್ಮೆಂಟ್ ಲಾಗಿನ್ ಬರುತ್ತೆ. ಆ ಲಾಗಿನ್ ಬಂದಾಗ ಅವ್ರನ್ನ ನಾವು ಸರ್ಟಿಫೈಡ್ ಮಾಡಿ, ಯಾರು ನೈಜ ಫಲಾನುಭವಿ ಇರ್ತಾರೋ ಅವ್ರಿಗೆ ನಾವು ಸರ್ಟಿಫೈಡ್ ಮಾಡಿ 3,000 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡ್ತಾ ಇದ್ದಾರೆ. ಈ ಒಂದು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಒಟ್ಟು 572 ಜನ ಯುವ ನಿಧಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 570 ಜನ ಪದವಿ ಮತ್ತು ಸ್ನಾತಕೋತ್ತರ ತಗೊಂಡಿದ್ದವರು ಇದ್ದಾರೆ, ಮತ್ತೆ 2 ಡಿಪ್ಲೊಮಾದವರು ಇದ್ದಾರೆ. ಒಟ್ಟು 1,67,00,000 ನಾವು ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಹೊಸಕೋಟೆ ತಾಲೂಕಿಗೆ ನಮ್ಮ ಒಂದು ಘನ ಸರ್ಕಾರ ವ್ಯಯ ಮಾಡ್ತಾ ಇದೆ. ಮತ್ತೆ ಈ ಒಂದು ಶಿವನಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 11 ಜನ ಫಲಾನುಭವಿಗಳು ಯುವ ನಿಧಿ ಯೋಜನೆಯನ್ನ ಪಡ್ಕೊಂತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಯಾರು ಯುವ ನಿಧಿ ಯೋಜನೆ ಫಲಾನುಭವಿ ಪಡ್ಕೊಂತಾ ಇದ್ದಾರೆ ಅವರು ಎಲ್ಲ ಯಾವುದೋ ನಾವು ಆಫ್ಲೈನ್ ಅರ್ಜಿ ಇಲ್ಲ, ಎಲ್ಲ ಆನ್ಲೈನ್ ಅರ್ಜಿ ಇದೆ. ಆ ಆನ್ಲೈನ್ ಅರ್ಜಿ ಹಾಕಿ ನೀವು 180 ದಿನಗಳಾಗಿರ್ಬೇಕು, 2023 ತೇರ್ಗಡೆ ಆಗಿರ್ಬೇಕು, 180 ದಿನಗಳು ಮನೆಯಲ್ಲಿ ಇರಬೇಕು. ಅಂತ ಅಭ್ಯರ್ಥಿಗಳು ಈ ಒಂದು ಯೋಜನೆಯಲ್ಲಿ ಪ್ರಯೋಜನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ. ಯಾರು ಇವರು ಯೋಜನೆ ಪ್ರಯೋಜನ ಪಡ್ತಾ ಇರ್ತಾರೆ ಅಂತವರು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕು. ಏನು, ನಾವು ಯಾವುದೇ ರೀತಿ ಹೈಯರ್ ಎಜುಕೇಶನ್ ಹೋಗ್ತಾ ಇಲ್ಲ, ಯಾವುದೇ ರೀತಿ ಉದ್ಯೋಗ ಮಾಡ್ತಾ ಇಲ್ಲ, ಮತ್ತೆ ನಾವು ಸ್ವಯಂ ಉದ್ಯೋಗ ಮಾಡ್ತಾ ಇಲ್ಲ. ಈ 3 ಘೋಷಣೆ ಇರುತ್ತೆ. ಈ 3 ಘೋಷಣೆ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ನಾವು ನಿರುದ್ಯೋಗ ಭತ್ಯೆ ನೀಡ್ತೇವೆ. ಮತ್ತೆ ಯಾರು ಎಲ್ಲ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗೆ ಕೌಶಲ್ಯ ತರಬೇತಿ ಬೇಕು ಅಂತ ಕೇಳ್ಕೊಂತಾರೋ ಅವರಿಗೆ ನಮ್ಮ ಸರ್ಕಾರದಿಂದ ರೂಟ್ ಸಿಟಿ ಮತ್ತೆ RCT ಏನಿದೆ, RCT ಸೊಂಡಳಿಪುರದಲ್ಲಿ ನಮ್ಗೆಲ್ಲ ಗೊತ್ತಿದೆ, ಅಲ್ಲಿ ಉಚಿತವಾಗಿ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗ ಎಲ್ಲಾ ತರಬೇತಿ ನೀಡುತ್ತೆ. ಮತ್ತೆ ರಾಮ್ಕಾ ಫೌಂಡೇಶನ್ ಅಂತ ಒಂದಿದೆ, GF ಕಣ್ಣಾಸ್ಪತ್ರೆ ಆಪೋಸಿಟ್ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದು CSR ಅನುದಾನದಲ್ಲಿ ನಿಮಗೆ ಉಚಿತವಾಗಿ ನೀಡ್ತಾ ಇದೆ. ಮತ್ತೆ ನಮ್ಮ ಎಲ್ಲಾ ಪ್ರತಿ ತಾಲೂಕಿನಲ್ಲಿ ITI ಕಾಲೇಜ್ ಮತ್ತೆ GTDCL ಸಹ ಒಟ್ಟು 18 ಜಾಬ್ ರೋಲ್ ಅಲ್ಲಿ ನಾವು ಉಚಿತವಾಗಿ ತರಬೇತಿ ನೀಡ್ತಾ ಇದ್ದೇವೆ. ಯಾರಿಗಾದ್ರೂ ಕೆಲಸ ಬೇಕು ಅಂತಂದಾಗ ನಮ್ಮ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದೆ, ಕೌಶಲ್ಯ ಕರ್ನಾಟಕ ಅಂತ. ಆ ಕೌಶಲ್ಯ ಕರ್ನಾಟಕದಲ್ಲಿ ನೀವು ಎನ್ರೋಲ್ ಆಯ್ತು ಅಂತಂದಾಗ ನಮ್ಮ ಯುವ ನಿಧಿಯ ಫಲಾನುಭವಿಗಳು ಇರ್ಬೋದು, ಅಥವಾ ನೀವು ಯಾರೇ ಉದ್ಯೋಗ ಇಲ್ತಕ್ಕಂತ ಅಭ್ಯರ್ಥಿಗಳು ಯುವಕ ಯುವತಿಯರು 18 ವರ್ಷದಿಂದ 45 ವರ್ಷದೊಳಗೆ ಯಾರಿಗೆಲ್ಲ ಆಗಿರ್ತಾರೋ ಅವ್ರ ಕೌಶಲ್ಯ ತುಂಬಾ ಸಿಂಪಲ್ ಇದೆ, ಕೌಶಲ್ಯ ಕರ್ನಾಟಕದ ವೆಬ್ಸೈಟ್ ಇದೆ, ಅದ್ರಲ್ಲಿ ರಿಜಿಸ್ಟರ್ ಆದ್ರೆ ಯಾರಿಗೆಲ್ಲ ಕೆಲಸ ಬೇಕೋ ಅವ್ರಿಗೆ ನಮ್ಮ ಸರ್ಕಾರದ ಕಡೆಯಿಂದಲೇ ಅವ್ರಿಗೆ